ನಮಸ್ಕಾರ ಸ್ನೇಹಿತರೆ, ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ಹಿಂದಿನ ಸಂಚಿಕೆಯವರೆಗೂ ಬೆಳ್ಳಿ ಮೋಡ ಕಾದಂಬರಿಯನ್ನ ನೋಡಿದ್ವಿ. ಆ ಬೆಳ್ಳಿ ಮೋಡ ಕಾದಂಬರಿಯಲ್ಲಿ ಕೊನೆಗೆ ಇಂದಿರಾ ಮೋಹನನನ್ನ ಮದುವೆಯಾಗದೆ ಹಾಗೆ ಉಳಿಯುತ್ತಾಳೆ. ಆ ಕಾದಂಬರಿಯ ನಂತರ ಈಗ ನಾವು ಹೊಸ ಸಣ್ಣ ಕಥೆಗಳ ಮೂಲಕ ನಿಮ್ಮ ಮುಂದೆ ಬಂದಿದ್ದೇವೆ. ಇದು ಸುಮಧುರವಾದಂತಹ ಸುಂದರವಾದಂತಹ ಪ್ರೇಮ ಕಾವ್ಯವಾಗಿದೆ. ಇದನ್ನ ಇನ್ನು ಮುಂದೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ಇದು ಸಣ್ಣ ಸಣ್ಣ ಕಥೆಗಳ ರೂಪದಲ್ಲಿ ನಾವು ಹಲವಾರು ಕಥೆಗಳನ್ನು ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಕಥೆಯಲ್ಲಿ ನೋಡುತ್ತಾ ಹೋದರೆ ಈ ಕಥೆಗೆ ನಾವು ಕೊಟ್ಟಿರುವಂತಹ ಹೆಸರು ಹೂಮಳೆ. ಬೆಂಗಳೂರಿನ ಹೂವುಗಳಲ್ಲಿ ಸದಾ ಜೀವಂತಿಕೆಯನ್ನು ಕಂಡುಕೊಂಡಿದ್ದಾಳೆ ಪ್ರಿಯಾ. ಬೆಳಗ್ಗೆ ಎದ್ದರೆ ಸಾಕು, ಹೂವುಗಳ ಜೊತೆ ಅವಳ ದಿನ ಶುರು. ಬಸವನಗುಡಿ ಬಳಿ ಇರುವ ಅವಳ ಚಿಕ್ಕ ಹೂವಿನ ಅಂಗಡಿ ಸದಾ ಹೊಸ ತಾಜಾ ಹೂವುಗಳಿಂದ ಕಂಗೊಳಿಸುತ್ತಿತ್ತು. ಪ್ರಿಯಾ ಕೇವಲ ಹೂಗಳನ್ನು ಮಾರುತ್ತಿರಲಿಲ್ಲ, ಪ್ರತಿಯೊಂದು ಹೂವಿಗೂ ಒಂದೊಂದು ಕತೆ, ಒಂದು ಭಾವ ಇರುತ್ತೆ ಎಂದು ನಂಬಿದವಳು. ಇದೇ ಬೆಂಗಳೂರಿನಲ್ಲಿ IT ಕಂಪನಿಯೊಂದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಆಕಾಶ್ ಸದಾ ಲಾಜಿಕ್ ಮತ್ತು ಕೋಡಿಂಗ್ ಪ್ರಪಂಚದಲ್ಲಿ ಮುಳುಗಿದ್ದವನು. ಭಾವನೆಗಳಿಗಿಂತ ಹೆಚ್ಚು ತರ್ಕಕ್ಕೆ ಬೆಲೆ ಕೊಡುವ ಮನುಷ್ಯ. ವಾರಾಂತ್ಯದಲ್ಲೂ ಅವನ ಕೈಯಲ್ಲಿ ಲ್ಯಾಪ್ಟಾಪ್ ಇರುತ್ತಿದ್ದೇ ಹೊರತು ಸುತ್ತಲಿನ ಪ್ರಪಂಚದ ಬಗ್ಗೆ ಅಷ್ಟಾಗಿ ಗಮನ ಹರಿಸುತ್ತಿರಲಿಲ್ಲ. ಒಂದು ದಿನ ಆಕಾಶ್ ತನ್ನ ಸ್ನೇಹಿತನ ಮದುವೆಗೆಂದು ಹೂವು ಕೊಳ್ಳಲು ಬಂದಿದ್ದ. ಯಾವುದೋ ಬ್ರ್ಯಾಂಡ್ ಮಳಿಗೆಗೆ ಹೋಗಬೇಕು ಎಂದುಕೊಂಡಿದ್ದವನು ದಾರಿಯಲ್ಲಿ ಸಿಕ್ಕ ಪ್ರಿಯಾಳ ಚಿಕ್ಕ ಅಂಗಡಿಗೆ ಬಂದು ನಿಂತಿದ್ದ. ಸುತ್ತಲೂ ಹೂವುಗಳ ಪರಿಮಳ, ಪ್ರಿಯಾಳ ನಗುಮುಖ ಅವನಿಗೆ ಹೊಸದಾಗಿ ಕಂಡಿತ್ತು. ಏನು ಬೇಕು ಸರ್? ಪ್ರಿಯಾ ನಗುಮೊಗದಿಂದ ಕೇಳಿದಳು. ಆಕಾಶ್ಗೆ ಏನು ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ಒಂದು ದೊಡ್ಡ ಬೊಕೆ ಬೇಕು ಮದುವೆಗೆ ಅಷ್ಟೇ ಹೇಳಿದ. ಪ್ರಿಯಾ ಅವನನ್ನ ಒಂದ್ಸಲ ನೋಡಿದಳು. ಯಾರ ಮದುವೆಗೆ? ಅವರಿಗೆ ಯಾವ ಬಣ್ಣ ಇಷ್ಟ, ಯಾವ ಹೂಗಳ ಬಗ್ಗೆ ಒಲವಿದೆ ಅಂತ ಕೇಳಿದಳು. ಆಕಾಶ್ಗೆ ಈ ಪ್ರಶ್ನೆಗಳು ಅಚ್ಚರಿ ಮೂಡಿಸಿದ್ದವು. ನಾನು ಗೊತ್ತಿಲ್ಲ, ನಾನೊಬ್ಬ ಸ್ನೇಹಿತನಾಗಿ ಹೋಗ್ತಾ ಇದ್ದೀನಿ ಅಷ್ಟೇ. ಪ್ರಿಯಾ ನಕ್ಕಳು. ಹೂವು ಕೇವಲ ಅಲಂಕಾರಕ್ಕಲ್ಲ ಸರ್, ಅದು ಭಾವನೆಗಳ ಸಂಕೇತ. ನಿಮ್ಮ ಸ್ನೇಹಿತರಿಗೆ ನೀವೇ ಒಂದು ಹೂವು ಆರಿಸಿ, ಅವರ ಖುಷಿ ನಿಮಗೆ ಮುಖ್ಯ ಅಲ್ವಾ? ಆಕಾಶ್ ಪ್ರಿಯಾಳ ಮಾತು ಕೇಳಿ ಏನೋ ಯೋಚಿಸಿದ. ಕೊನೆಗೆ ಪ್ರಿಯಾ ಸಲಹೆ ಮೇರೆಗೆ ತನ್ನ ಸ್ನೇಹಿತನ ಸ್ವಭಾವಕ್ಕೆ ತಕ್ಕಂತೆ ಗುಲಾಬಿ ಮತ್ತು ಲಿಲ್ಲಿಗಳನ್ನು ಆಯ್ದ. ಪ್ರಿಯಾ ಅದನ್ನು ಸುಂದರವಾಗಿ ಪ್ಯಾಕ್ ಮಾಡಿ ಕೊಟ್ಟಳು. ಹೀಗೆ ಶುರುವಾದ ಅವರ ಮೊದಲ ಭೇಟಿ. ಆಕಾಶ್ ತನ್ನ ಕೆಲಸದ ಒತ್ತಡದ ನಡುವೆಯೂ ಆಗಾಗ್ಗೆ ಪ್ರಿಯಾಳ ಹೂವಿನ ಅಂಗಡಿಗೆ ಬರಲು ಶುರು ಮಾಡಿದ. ಕೆಲವೊಮ್ಮೆ ಹೂವು ಕೊಳ್ಳಲು, ಕೆಲವೊಮ್ಮೆ ಸುಮ್ಮನೆ ಮಾತುಕತೆ ಮಾಡಲು. ಪ್ರಿಯಾಳ ಮಾತುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಇತ್ತು. ಅವಳು ಹೂವುಗಳ ಬಗ್ಗೆ ಹೇಳುತ್ತಿದ್ದ ಕಥೆಗಳು ಆಕಾಶ್ನ ಶುಷ್ಕ ಮನಸ್ಸಿಗೆ ಏನೋ ಹೊಸತನವನ್ನು ನೀಡುತ್ತಿದ್ದವು. ಒಂದು ದಿನ ಆಕಾಶ್ ಪ್ರಿಯಾಳನ್ನು ಕಾಫಿಗೆ ಕರೆದ. ಸಂಜೆ ಅಂಗಡಿ ಮುಚ್ಚಿದ ನಂತರ ಹೂವಿನ ಪರಿಮಳದ ಜೊತೆಗೆ ಕಾಫಿಯ ಸುವಾಸನೆ ಸೇರಿತ್ತು. ಆಕಾಶ್ ತನ್ನ ಕಥೆಗಳನ್ನು ಹೇಳಲು ಶುರು ಮಾಡಿದ. ತನ್ನ ಕೆಲಸದ ಬಗ್ಗೆ, ತನ್ನ ಕನಸುಗಳ ಬಗ್ಗೆ ಪ್ರಿಯಾ ಆಸಕ್ತಿಯಿಂದ ಕೇಳಿದಳು. ಅವಳು ತನ್ನ ಬಾಲ್ಯದ ಕನಸುಗಳ ಬಗ್ಗೆ, ಹೂವುಗಳ ಮೇಲಿದ್ದ ಪ್ರೀತಿಯ ಬಗ್ಗೆ ಹೇಳಿದಳು. ಅವರ ಮಾತುಕತೆ ಬೆಳೆಯುತ್ತಾ ಹೋಯಿತು. ಆಕಾಶ್ ಪ್ರಿಯಾಳ ಸರಳತೆ, ಹೂವುಗಳ ಮೇಲಿನ ಅವಳ ಪ್ರೀತಿ, ಜೀವನದ ಬಗ್ಗೆ ಅವಳ ಸಕಾರಾತ್ಮಕ ದೃಷ್ಟಿ ಇವನ್ನು ಇಷ್ಟಪಡಲು ಶುರು ಮಾಡಿದ. ಪ್ರಿಯಾಳ ಪಾಲಿಗೆ ಆಕಾಶ್ ಮೊದಲು ಸ್ವಲ್ಪ ಗಂಭೀರ ಎನಿಸಿದರೂ ನಂತರ ಅವನೊಳಗಿದ್ದ ಸೂಕ್ಷ್ಮ ಮನಸ್ಸು, ಪ್ರೀತಿ, ಆಪ್ತತೆಗಳು ಇಷ್ಟವಾದವು. ಆಕಾಶ್ ತಂತ್ರಜ್ಞಾನದ ಲೋಕದಲ್ಲಿದ್ದರೆ ಪ್ರಿಯಾ ಪ್ರಕೃತಿಯ ಒಡಲಿನಲ್ಲಿದ್ದಳು. ಇಬ್ಬರು ತೀರಾ ಭಿನ್ನರಾಗಿದ್ದರು. ಅವರ ಮನಸ್ಸುಗಳು ಹೂವು ಮತ್ತು ಮಳೆಯಂತೆ ಒಂದಕ್ಕೊಂದು ಪೂರಕವಾಗಿದ್ದವು. ಒಂದು ಮಳೆಗಾಲದ ಸಂಜೆ ಬೆಂಗಳೂರಿನಲ್ಲಿ ಜೋರಾದ ಮಳೆ ಸುರಿಯುತ್ತಿತ್ತು. ಆಕಾಶ್ ಪ್ರಿಯಾಳ ಅಂಗಡಿಗೆ ಬಂದಿದ್ದ. ಪ್ರಿಯಾ ಆಗ ತಾನೇ ಅಂಗಡಿಯನ್ನ ಮುಚ್ಚುತ್ತಿದ್ದಳು. ಮಳೆ ನಿಲ್ಲುವ ಲಕ್ಷಣವಿರಲಿಲ್ಲ. ಮನೆಗೆ ಹೋಗುವುದು ಕಷ್ಟ ಅಲ್ವಾ?
ನನ್ನ ಕಾರಿದೆ, ಬಿಡುತ್ತೇನೆ, ಆಕಾಶ್ ಹೇಳಿದ. ಪ್ರಿಯಾ ಒಪ್ಪಿಕೊಂಡಳು. ಕಾರಿನಲ್ಲಿ ಕುಳಿತಾಗ ಮಳೆಯ ಸದ್ದು ಹೆಚ್ಚಾಗಿತ್ತು. ಪ್ರಿಯಾ ಸುಮ್ಮನೆ ಹೊರಗೆ ನೋಡುತ್ತಿದ್ದಳು. ಪ್ರಿಯಾ, ಆಕಾಶ್ ನಿಧಾನವಾಗಿ ಕರೆದ. ಪ್ರಿಯಾ ಅವನ ಕಡೆ ನೋಡಿದಳು. ನನಗೆ ಹೂವುಗಳ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಆದರೆ ನಿನ್ನ ಜೊತೆ ಇದ್ದಾಗ ಪ್ರತಿ ಹೂವು, ಪ್ರತಿ ಎಲೆಗೂ ಜೀವ ಬಂದಂತೆ ಅನಿಸುತ್ತೆ. ನಿನ್ನ ಜೊತೆ ಇದ್ರೆ ನನ್ನ ಪ್ರಪಂಚಕ್ಕೂ ಜೀವ ಬರುತ್ತೆ ಅನಿಸುತ್ತೆ. ಪ್ರಿಯಾ ಅವನ ಮಾತು ಕೇಳಿ ನಾಚಿಕೊಂಡಳು. ನನ್ನ ಲೈಫ್ನಲ್ಲಿ ನೀನು ಬರೋದಕ್ಕಿಂತ ಮುಂಚೆ ಎಲ್ಲವೂ ಬರೀ ಕೋಡಿಂಗ್, ಲಾಜಿಕ್ ಆಗಿತ್ತು. ಈಗ ನಿನ್ನಿಂದ ಭಾವನೆಗಳು, ಪ್ರೀತಿ ಅಂದರೆ ಏನು ಅಂತ ಗೊತ್ತಾಗಿದೆ, ಆಕಾಶ್ ಹೇಳಿದ. ಪ್ರಿಯಾಳ ಕಣ್ಣುಗಳಲ್ಲಿ ನೀರು ಜಿನುಗಿದವು. ಆಕಾಶ್, ನನಗೂ ಅಷ್ಟೇ. ನೀನು ನನ್ನ ಜೀವನಕ್ಕೆ ಬಂದ ಮೇಲೆ ನನ್ನ ಹೂವುಗಳಿಗೂ ಹೊಸ ಅರ್ಥ ಬಂದಿದೆ. ಬರೀ ಸುವಾಸನೆ ಮಾತ್ರ ಅಲ್ಲ, ನೀನು ಕೊಟ್ಟ ಪ್ರೀತಿ ಅವುಗಳಿಗೆ ಇನ್ನಷ್ಟು ಅಂದ ತಂದಿದೆ. ಆಕಾಶ್ ನಿಧಾನವಾಗಿ ಪ್ರಿಯಾಳ ಕೈ ಹಿಡಿದ. ನನ್ನ ಜೀವನದ ಎಲ್ಲ ಹೂವುಗಳಿಗೂ ನೀನೇ ಸುವಾಸನೆ. ನನ್ನ ಪ್ರಪಂಚದ ಎಲ್ಲ ಮಳೆ ಹನಿಗಳಿಗೂ ನೀನೇ ಹೂಮಳೆ. ಪ್ರಿಯಾ ಮೌನವಾಗಿ ಅವನನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಪ್ರೀತಿಯ ಸಾಗರ. ಆ ದಿನದಿಂದ ಅವರ ಪ್ರೀತಿ ಇನ್ನಷ್ಟು ಗಟ್ಟಿಯಾಯಿತು. ಆಕಾಶ್ ವಾರಾಂತ್ಯದಲ್ಲಿ ಪ್ರಿಯಾಳ ಜೊತೆ ಹೂವಿನ ಗಿಡಗಳ ಬಗ್ಗೆ ಕಲಿಯುತ್ತಿದ್ದ. ಹೊಸ ರೀತಿಯ ಹೂವುಗಳನ್ನು ತರುತ್ತಿದ್ದ. ಪ್ರಿಯಾ ಆಕಾಶ್ನ ಕೆಲಸದ ಬಗ್ಗೆ ಆಸಕ್ತಿಯಿಂದ ಕೇಳುತ್ತಿದ್ದಳು. ಅವನಿಗೆ ಹೊಸ ಐಡಿಯಾಗಳನ್ನು ನೀಡುತ್ತಿದ್ದಳು. ಅವರಿಬ್ಬರ ಪ್ರಪಂಚಗಳು ಒಂದಕ್ಕೊಂದು ಪೂರಕವಾಗಿ ಬೆರೆತುಕೊಂಡಿದ್ದವು. ಕೆಲವೇ ತಿಂಗಳುಗಳಲ್ಲಿ ಆಕಾಶ್ ಪ್ರಿಯಾಳಿಗೆ ಮದುವೆಯ ಪ್ರಪೋಸ್ ಮಾಡಿದ. ಅದು ಎಂದಿಗೂ ಮರೆಯಲಾಗದ ಸಂಜೆ. ಆಕಾಶ್ ಪ್ರಿಯಾಳ ಹೂವಿನ ಅಂಗಡಿಯನ್ನ ಸುಂದರವಾಗಿ ಹೂಗಳಿಂದ ಅಲಂಕರಿಸಿದ್ದ. ಪ್ರಿಯಾ ಬಂದಾಗ ಆಶ್ಚರ್ಯಚಕಿತಳಾದಳು. ಆಕಾಶ್ ಮೊಣಕಾಲೂರಿ ಕುಳಿತು ಅವಳ ಕೈ ಹಿಡಿದು ಪ್ರಪೋಸ್ ಮಾಡಿದ. ನನ್ನ ಜೀವನದ ಅತ್ಯಂತ ಸುಂದರವಾದ ಹೂವೆ, ನನ್ನ ಬಾಳ ಸಂಗಾತಿಯಾಗಿ ನನ್ನನ್ನು ಇಷ್ಟಪಡುತ್ತೀಯಾ? ಪ್ರಿಯಾಳ ಕಣ್ಣುಗಳಲ್ಲಿ ಪ್ರೀತಿ, ಆನಂದದ ಕಣ್ಣೀರು. ಖಂಡಿತ, ಅವಳು ಅವನನ್ನ ತಬ್ಬಿಕೊಂಡಳು. ಅವರ ಮದುವೆ ಸರಳವಾಗಿ, ಸುಂದರವಾಗಿ ನೆರವೇರಿತು. ಪ್ರಿಯಾಳ ಹೂವಿನ ಅಂಗಡಿಯ ಪಕ್ಕದಲ್ಲಿಯೇ ಆಕಾಶ್ ತನ್ನ ಆಫೀಸಿಗೆ ಒಂದು ಚಿಕ್ಕ ಜಾಗ ಮಾಡಿಕೊಂಡ. ಈಗ ಪ್ರತಿದಿನ ಅವರ ಬೆಳಗು ಹೂವುಗಳು, ಪರಿಮಳ ಮತ್ತು ಪರಸ್ಪರರ ಪ್ರೀತಿಯ ಸುವಾಸನೆಯಿಂದ ಶುರುವಾಗುತ್ತದೆ. ಆಕಾಶ್ ಮತ್ತು ಪ್ರಿಯಾಳ ಪ್ರೀತಿ ಬೆಂಗಳೂರಿನ ಹೂವುಗಳ ನಡುವೆ ಅರಳಿದ ಒಂದು ಸುಂದರ ಹೂಮಳೆ. ಪ್ರಕೃತಿ ಮತ್ತು ತಂತ್ರಜ್ಞಾನದ ನಡುವೆ, ಸರಳತೆ ಮತ್ತು ಬುದ್ಧಿವಂತಿಕೆಯ ನಡುವೆ ಅವರ ಪ್ರೀತಿ ಸದಾ ಅರಳುತ್ತಲೇ ಇತ್ತು. ಸ್ನೇಹಿತರೆ, ಇದು ನಮ್ಮ ಒಂದು ಸಣ್ಣ ಕತೆ. ಈ ಕತೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಕತೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲನ್ನು ಬೆಂಬಲಿಸಿ. ಮತ್ತು ಇದೇ ರೀತಿ ನಾವು ನಿಮಗೆ ಹೊಸ ಕತೆಗಳನ್ನು ಹೊತ್ತು ತರುತ್ತೇವೆ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.